ಬೆಂಗಳೂರಿನ ಸಿದ್ದಾಪುರ ಜೈ ಭುವನೇಶ್ವರಿ ಸ್ಲಂ ತೆರವುಗೊಳಿಸದಂತೆ ನಾಳೆವರೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ವಿಸ್ತರಿಸಿದೆ. ಜೊತೆಗೆ ಕೂಡ್ಲು ಬಳಿ ನಿರ್ಮಿಸಿರುವ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಇದೆ, ಕೊಳಗೇರಿ ಪ್ರದೇಶವನ್ನ ಯಾವುದಕ್ಕೆ ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ವರದಿ ಸಲ್ಲಿಸುವಂತೆ ಸ್ಲಂ ಬೋರ್ಡ್ಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಹೈಕೋರ್ಟ್ ಆದೇಶದ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಮಸೂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೈಕೋರ್ಟ್ ನೀಡಿರುವ ಸೂಚನೆ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಓಕೆ, ಸಂಪರ್ಕ ಕಡಿತವಾಗಿದೆ. ಒಟ್ಟಾರೆ ಬೆಂಗಳೂರಿನ ಸಿದ್ದಾಪುರ ಜೈ ಭುವನೇಶ್ವರಿ ಸ್ಲಂ ತೆರವುಗೊಳಿಸಿದಂತೆ ನಾಳೆವರೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ವಿಸ್ತರಿಸಿದೆ. ಜೊತೆಗೆ ಕೂಡ್ಲು ಬಳಿ ನಿರ್ಮಿಸಿರುವ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಇದೆ, ಕೊಳಗೇರಿ ಪ್ರದೇಶವನ್ನ ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಈ ಬಗ್ಗೆ ವರದಿ ಸಲ್ಲಿಸುವಂತೆ ಸ್ಲಂ ಬೋರ್ಡ್ಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನಮ್ಮ ಪ್ರತಿನಿಧಿ ಮಸೂದ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಹೈಕೋರ್ಟ್ ಸೂಚನೆ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸ್ಮಿತಾ, ನಿನ್ನೆ ಅಷ್ಟೇ ಏನು ಸ್ಲಂ ಬೋರ್ಡು ಸಿದ್ದಾಪುರ ಸಮೀಪ ಇರುವಂತಹ ಜೈ ಭುವನೇಶ್ವರಿ ಸ್ಲಂ ಅನ್ನ ತೆರವು ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುಮಾರು 50ಕ್ಕೂ ಹೆಚ್ಚು ಅಲ್ಲಿನ ನಿವಾಸಿಗಳು ಅರ್ಜಿ ಹಾಕೊಂಡಿದ್ರು. ಹಾಗಾಗಿ ನಿನ್ನೆ ಒಂದು ದಿನ ಮಟ್ಟಿಗೆ ತಡೆಯಾಜ್ಞೆ ಕೊಟ್ಟಿತ್ತು ಹೈಕೋರ್ಟ್. ಆ ತಡೆಯಾಜ್ಞೆಯನ್ನ ಹೈಕೋರ್ಟ್ ಇವತ್ತಿಗೂ ಕೂಡ ವಿಸ್ತರಣೆ ಮಾಡಿರುವಂತದ್ದು. ಈ ವಿಸ್ತರಣೆ ಮಾಡಿರೋದಲ್ದೇನೆ ಈ ಬಗ್ಗೆ ಅಂದ್ರೆ ಸ್ಲಂ ನಿವಾಸಿಗಳನ್ನ ತೆರವು ಮಾಡ್ತಿರೋದು ಏನಕ್ಕೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಎಲ್ಲಿ ಮಾಡಿದೀರಾ, ಆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅನ್ನುವಂಥ ಮಾಹಿತಿಯನ್ನ ಸ್ಲಂ ಬೋರ್ಡ್ಗೆ ಹೈಕೋರ್ಟ್ ಕೇಳಿದೆ. ಹಾಗಾಗಿ ಇವತ್ತಿನ ಮಟ್ಟಿಗೆ ಅಂದ್ರೆ ನಿನ್ನೆ ಕೂಡ ತಡೆಯಾಜ್ಞೆ ವಿಸ್ತರಣೆ ಆಗಿತ್ತು, ಇವತ್ತು ಕೂಡ ತಡೆಯಾಜ್ಞೆ ವಿಸ್ತರಣೆ ಆಗಿದೆ. ಒಟ್ಟಾರೆಯಾಗಿ 2 ದಿನ ಆ ನಿವಾಸಿಗಳಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ನಾಳೆ ಮತ್ತೆ ವಿಚಾರಣೆಗೆ ಬರಲಿದೆ. ಆ ಸಂದರ್ಭದಲ್ಲಿ ಸ್ಲಂ ಬೋರ್ಡ್ ಅಧಿಕಾರಿಗಳು ಏನ್ ನಿವಾಸಿಗಳಿಗೆ ಎಲ್ಲೆಲ್ಲಿ ಪರ್ಯಾಯ ಮಾರ್ಗ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ವ್ಯವಸ್ಥೆ ಹೇಗಿದೆ, ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ನಾಳೆ ವಿಚಾರಣೆಯಲ್ಲಿ ಹೈಕೋರ್ಟ್ ಏನ್ ಡಿಸಿಷನ್ ತಗೊಳುತ್ತೆ ನೋಡ್ಬೇಕಾಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ನಿವಾಸಿಗಳಿಗೆ 2 ದಿನ ರಿಲೀಫ್ ಸಿಕ್ಕಿದೆ, ಆದ್ರೂ ಕೂಡ ಅವರಲ್ಲಿ ಆತಂಕ ಕಡಿಮೆ ಆಗಿಲ್ಲ. ಸ್ಮಿತಾ, ಮಸೂದ್, ಜೊತೆಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ನೀಡಬೇಕು, ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ಸೂಚನೆಯನ್ನ ನೀಡಿರೋದು. ಸ್ಲಂ ಬೋರ್ಡ್ ಇದಕ್ಕೆ ಯಾವ ರೀತಿಯಾದ ಪ್ರಿಪರೇಷನ್ ಮಾಡ್ಕೊಂಡಿದೆ, ವರದಿ ಸಲ್ಲಿಸೋಕೆ ಸ್ಲಂ ಬೋರ್ಡ್ ತಯಾರಿ ನಡೆಸಿದ್ಯಾ ಹೇಗೆ? ಸ್ಮಿತಾ, ಈಗಾಗಲೇ ಕೂಡ್ಲು ಸಮೀಪ ಸ್ಲಂ ಬೋರ್ಡು ಒಂದಷ್ಟು ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದೆ. ಅಲ್ಲಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಕೊಳಚೆ ಪ್ರದೇಶದಲ್ಲಿ ನಿವಾಸಿಗಳು ವಾಸ ಆಗಿದ್ರು ಅವ್ರನ್ನೆಲ್ಲ ಕೂಡ ಅಲ್ಲಿ ವಾಸ ಇರೋ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ಆದ್ರೆ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ನೀರಿನ ಸಂಪರ್ಕ ಇಲ್ಲ, ಮತ್ತೆ ಬೇರೆ ಬೇರೆ ಮೂಲಭೂತ ಸೌಕರ್ಯ ಇಲ್ಲ ಅನ್ನುವಂತ ಆರೋಪವನ್ನ ನಿನ್ನೆ ಏನ್ ಜೈ ಭುವನೇಶ್ವರಿ ನಗರದ ನಿವಾಸಿಗಳು ಮಾಡಿದ್ದಾರೆ, ಅದು ನಿಜವೂ ಕೂಡ ಹೌದು. ಹಾಗಾಗಿ ಅಲ್ಲಿಗೆ ನಾವು ಹೋಗೋದಿಲ್ಲ, ನಾವು ಇಲ್ಲೇ ತುಂಬಾ ಕಡೆ ಇಲ್ಲೇ ಸಮೀಪದಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅಲ್ಲಿಗೆ ಹೋದ್ರೆ ಮತ್ತೆ ನಮ್ಮ ಮಕ್ಕಳ ಎಜುಕೇಶನ್ ಕೂಡ ಡ್ರಾಪ್ ಆಗುತ್ತೆ, ನಮ್ಮ ಕೆಲಸ ಕೂಡ ಹಾಳಾಗುತ್ತೆ, ನಮಗೆ ಆದಾಯ ಕೂಡ ಬರೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾವು ಬದುಕೋಕೆ ಆಗಲ್ಲ ಅನ್ನುವಂತ ಮಾಹಿತಿನ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಕೂಡ ಆದ್ರೆ ಸ್ಲಂ ಬೋರ್ಡು ಈಗ ಒಂದು ಹಠ ಇಟ್ಕೊಂಡು ಕೂತಿರುವಂತದ್ದು, ನಿವಾಸಿಗಳನ್ನ ತೆರವು ಮಾಡಲೇಬೇಕು ಅನ್ನುವಂಥ ಹಠ ಇಟ್ಕೊಂಡು ಕೂತಿರೋದು. ಒಟ್ಟಿನಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಸ್ವಲ್ಪ ರಿಲೀಫ್ ಸಿಕ್ಕಿರುವಂತದ್ದು. ಆದ್ರೆ ಅಲ್ಲಿ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಸಮರ್ಪಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅನ್ನುವಂತ ಆರೋಪವನ್ನ ನಿವಾಸಿಗಳು ಮಾಡಿರುವಂತದ್ದು. ಅದು ಹೈಕೋರ್ಟ್ ಅನ್ನು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ನಾಳೆ ಡಿಸಿಷನ್ ಅಲ್ಲಿ ಏನ್ ಅವರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಇನ್ನಷ್ಟು ವ್ಯವಸ್ಥೆ ಏನ್ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆ ಬಳಿಕ ಕೋರ್ಟ್ ಅಂಡ್ ಡಿಸಿಷನ್ ತಗೊಳುತ್ತೆ. ಅದ್ರ ಮೇಲೆ ನಿವಾಸಿಗಳ ಭವಿಷ್ಯ ನಿಂತಿದೆ. ಸ್ಮಿತಾ, ಮಸೂದ್, ನಾಳೆ ಕೂಡ ಹೈಕೋರ್ಟ್ ನಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ನಾಳೆ ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ? ಈ ಒಂದು ಏನು ತೆರವು ಕಾರ್ಯಾಚರಣೆಗೆ ತಡೆಯನ್ನ ನೀಡಿದೆ ತಾತ್ಕಾಲಿಕವಾಗಿ ಹೈಕೋರ್ಟ್, ಇದು ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಿದ್ಯಾ ಹೇಗೆ? ಸ್ಮಿತಾ, ಈಗಾಗಲೇ ಅಲ್ಲಿ ಸುಮಾರು 500ಕ್ಕೂ ಹೆಚ್ಚು ನಿವಾಸಿಗಳು ವಾಸ ಆಗಿದ್ರು ಜೈ ಭುವನೇಶ್ವರಿ ನಗರ ಕೊಳಚೆ ಪ್ರದೇಶದಲ್ಲಿ. ಈಗ ಸದ್ಯಕ್ಕೆ 200ಕ್ಕೂ ಹೆಚ್ಚು ನಿವಾಸಿಗಳು ಮಾತ್ರ ಹೈಕೋರ್ಟ್ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಅಷ್ಟಕ್ಕೆ ಮಾತ್ರ ನಿನ್ನೆ ತಡೆಯಾಜ್ಞೆ ಕೊಟ್ಟಿತ್ತು. ಈಗ ಒಟ್ಟಾರೆಯಾಗಿ ಇಡೀ ಕೊಳಚೆ ಪ್ರದೇಶದ ತೆರವು ಮಾಡಬೇಡಿ ಅನ್ನುವಂಥ ಸೂಚನೆಯನ್ನ ನಿನ್ನೆ ವಿಸ್ತರಣೆ ಕೊಟ್ಟಿದೆ. ಇವತ್ತು ಕೂಡ ಅದರ ವಿಸ್ತರಣೆಯನ್ನ ಮಾಡಿರುವಂತದ್ದು, ತಡೆಯಾಜ್ಞೆ ವಿಸ್ತರಣೆ ಮಾಡಿರುವಂತದ್ದು. ಹಾಗಾಗಿ ಒಂದಷ್ಟರ ಮಟ್ಟಿಗೆ ಇವತ್ತು 2 ದಿನ ರಿಲೀಫ್ ಸಿಕ್ಕಿದ್ರು ಕೂಡ ಇನ್ನೂ ಸ್ವಲ್ಪ ಆತಂಕ ಇದ್ದೇ ಇದೆ. ಆಮೇಲೆ ನಾಳೆ ಏನಂತಂದ್ರೆ, ನಾಳೆ ಈಗಾಗಲೇ ಸ್ಲಂ ಬೋರ್ಡ್ ಏನ್ ಮಾಹಿತಿ ಕೊಟ್ಟಿದೆ ಹೈಕೋರ್ಟ್,
ಸಂಪೂರ್ಣವಾದ ವಿವರವನ್ನು ಕೊಡಿ ಅಂತ ಹೇಳಿದೆ. ಹಾಗಾಗಿ ಸ್ಲಂ ಬೋರ್ಡ್ನವರು ನಾಳೆ ಆ ವ್ಯವಸ್ಥೆ ಎಲ್ಲಿ ಮಾಡಿದ್ದಾರೆ, ಅಲ್ಲಿ ಏನೇನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಪರ್ಯಾಯ ಅಪಾರ್ಟ್ಮೆಂಟ್ಗಳನ್ನ ಅಲ್ಲಿ ಕಟ್ಕೊಟ್ಟಿದ್ದಾರೆ ಸ್ಲಂ ಬೋರ್ಡಿನ, ಅಲ್ಲಿ ಏನೇನು ವ್ಯವಸ್ಥೆ ಇದೆ, ಮತ್ತೆ ಎಷ್ಟು ಮನೆಗಳು ಖಾಲಿ ಇದಾವೆ, ಇಲ್ಲಿನ ಎಷ್ಟು ನಿವಾಸಿಗಳಿಗೆ ಅಲ್ಲಿ ಸ್ಥಳಾಂತರ ಮಾಡಲಾಗುತ್ತೆ, ಮತ್ತೆ ಜೈ ಭುವನೇಶ್ವರಿ ನಗರದಲ್ಲಿ 10 ವರ್ಷದಿಂದ ವಾಸ ಇರುವವರಿಗೆ ಮಾತ್ರ ಅಲ್ಲಿ ವ್ಯವಸ್ಥೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಉಳಿದವರು ಅಂದ್ರೆ 10 ವರ್ಷ ವಾಸ ಇಲ್ಲದೆ ಇರೋರು ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ ಹೈಕೋರ್ಟ್ಗೆ. ನಾಳೆ ಏನ್ ಮಾಹಿತಿ ಕೊಡುತ್ತೆ ಅದರ ಆಧಾರದ ಮೇಲೆ ಡಿಸಿಷನ್ ತಗೊಳುತ್ತೆ ಹೈಕೋರ್ಟ್. ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.